ತಮ್ಮ ಅಭಿಮಾನಿಗಳಿಗೆ ನಟ ದರ್ಶನ್ ಮತ್ತೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಆ ಸಂದೇಶ, ಏನು ಹೇಳಿದ್ದಾರೆ ಆ ವಿಡಿಯೋದಲ್ಲಿ? ದರ್ಶನ್ ಈಗಾಗಲೇ ಈ ಹಿಂದೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಬಹಳ ದಿನಗಳಾದ್ಮೇಲೆ 8 ತಿಂಗಳ ಅಂತ ಅನ್ಸುತ್ತೆ, ಮಾತಾಡಿರಲಿಲ್ಲ ಅವರು ಯಾರೊಟ್ಟಿಗೂ ಕೂಡ, ಅಂದರೆ ಫ್ಯಾನ್ಸ್ ಜೊತೆಗೆ. ಈಗ ಮತ್ತೊಂದು ಸಂದೇಶ, ನಿಮ್ಮ ಬೆಂಬಲವೇ ನನಗೆ ಆಸ್ತಿ ಅಂತ ಹೇಳಿದ್ದಾರೆ. ನಿಮ್ಮ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ ಎಂದು ಭಾಸವಾಗುತ್ತೆ. ಕಷ್ಟದಲ್ಲಿದ್ದಾಗ ಬೆಂಬಲಿಸುವ ನಿಮಗೆ ನಾನು ಸದಾ ಚಿರಋಣಿ ಆಗಿರ್ತೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲವೇ ನನ್ನ ಜೀವನದ ಆಸ್ತಿ. ನನ್ನ ಹುಟ್ಟುಹಬ್ಬಕ್ಕೆ ಆಶೀರ್ವದಿಸಿದ್ದಕ್ಕೆ ಕೃತಜ್ಞನಾಗಿದ್ದೇನೆ ನಾನು. ನಿಮ್ಮ ದಾನ ಧರ್ಮ ಕಾರ್ಯಗಳು ಹೃದಯಗಳನ್ನು ಸ್ಪರ್ಶಿಸುವಂಥದ್ದು. ನಿಮ್ಮ ಈ ಕೆಲಸಗಳು ಅನೇಕರಿಗೆ ದಾರಿದೀಪವಾಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ವಿಡಿಯೋ ಅಲ್ಲ ಇದು, ಪೋಸ್ಟು. ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ತಮ್ಮ ಮನದಾಳದ ಮಾತನ್ನು ಶೇರ್ ಮಾಡಿಕೊಂಡಿದ್ದಾರೆ ನಟ ದರ್ಶನ್. ಅದು ನೋಡ್ತಾ ಇದ್ದೀವಿ ನಾವು, ಏನು ಬರ್ಕೊಂಡಿದ್ದಾರೆ ಅಂಥೇಳಿ. ಅಂದರೆ ಬರ್ತ್ಡೇ ಆಚರಣೆ ಮಾಡಿಕೊಂಡ್ರು, ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಹರಿಬಿಟ್ಟಿದ್ರು. ಅಂದರೆ ಯಾರೂ ಕೂಡ ಅಭಿಮಾನಿಗಳು ಬರ್ತ್ಡೇ ಆಚರಣೆ ಮಾಡೋಕ್ಕೆ ಬರಬಾರ್ದು ನನ್ನ ಹತ್ರ, ಅಂದರೆ ಈ ಟೈಮ್ನಲ್ಲಿ ಬೇಡ ಅಂಥೇಳಿ ನಾನು ಆಚರಣೆ ಮಾಡ್ಕೊಳ್ತಿಲ್ಲ ಅನ್ನುವಂಥದ್ದನ್ನು ಹೇಳಿದರು. ಹಾಗಾಗಿ ಅವರ ಅಭಿಮಾನಿಗಳು ಕೆಲವೊಂದಿಷ್ಟು ದಾನ ಧರ್ಮದ ಮೂಲಕ ಅಥವಾ ರಕ್ತದಾನ ಶಿಬಿರ ಇರ್ಬೋದು, ಉಚಿತ ಊಟ ವ್ಯವಸ್ಥೆ ಇರ್ಬೋದು, ಅವರವರೇ ಈಗ ಪ್ರತಿ ಬಾರಿ ಕೂಡ ದರ್ಶನ್ ಅವ್ರ ಬರ್ತ್ಡೇ ಇದ್ದಾಗ ಧಾನ್ಯಗಳನ್ನು ಕೊಡೋದಾಗಿರ್ಬೋದು, ಅಕ್ಕಿ ಮೂಟೆ ಕೊಡೋದಾಗಿರ್ಬೋದು, ಅವರು ಬರ್ತ್ಡೇ ಇದ್ದಾಗ ಬಂದು ಕೊಟ್ಟು ಹೋಗ್ತಾ ಇದ್ದರು, ಕೈಯಲ್ಲಿ ಸಹಾಯ ಮಾಡ್ತಾ ಇದ್ದರು. ಅದನ್ನು ಮತ್ತೆ ದರ್ಶನ್ ಅವರ ಅಭಿಮಾನಿ ಬಳಗದ ಮೂಲಕ ಆಶ್ರಮಗಳಿಗೆ, ನಿರಾಶ್ರಿತರ ಕೇಂದ್ರಗಳಿಗೆ ಈ ರೀತಿ ಕೊಡುವಂಥ ಕೆಲಸ ಆಗ್ತಾಯಿತ್ತು. ಬಟ್ ಈಗ ಅಲ್ಲಲ್ಲೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ದರ್ಶನ್ ಅವರ ಅಭಿಮಾನಿಗಳು. ಹಾಗಾಗಿ ಈಗ ನಿಮ್ಮ ಕೆಲಸಗಳು ಅನೇಕರಿಗೆ ದಾರಿ ದೀಪವಾಗಲಿ ಅಂತ ಪೋಸ್ಟ್ ಮಾಡಿದ್ದಾರೆ. ನಿಮ್ಮ ದಾನ ಧರ್ಮದ ಕಾರ್ಯಗಳು ಹೃದಯಗಳನ್ನು ಸ್ಪರ್ಶಿಸುವಂಥದ್ದಾಗಿದೆ. ನನ್ನ ಹುಟ್ಟುಹಬ್ಬಕ್ಕೆ ನೀವೇನು ಆಶೀರ್ವಾದ ಮಾಡಿದ್ದೀರಿ ಅದಕ್ಕೆ ನಾನು ಕೃತಜ್ಞತನಾಗಿರ್ತೇನೆ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲವೇ ನನ್ನ ಜೀವನದ ಆಸ್ತಿಯಾಗಿದೆ. ಕಷ್ಟದಲ್ಲಿದ್ದಾಗ ಬೆಂಬಲಿಸುವಂಥ ನಿಮಗೆ ನಾನು ಸದಾ ಚಿರಋಣಿ ಆಗಿರ್ತೇನೆ. ಇದು ದರ್ಶನ್ ಅವರ ಮನದಾಳದ ಮಾತಾಗಿದೆ. ಯಾಕೆಂದರೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ದರು ದರ್ಶನ್ ಅವರು ರಿಲೀಸ್ ಆದ ಮೇಲೆ ಬರ್ತ್ಡೇಗಾದರೂ ನಮಗೆ ಅವಕಾಶ ಕೊಡ್ತಾರೆ, ಕರೆಸ್ಕೋತಾರೆ, ಮನೆ ಮುಂದೆ ಅವ್ರು ನೋಡಬೇಕು, ಸೆಲ್ಫಿ ತೆಗೆದುಕೊಳ್ಬೇಕು ಅಂಥೇಳಿ. ಆದರೆ ಅವ್ರಿಗೆ ಸ್ವಲ್ಪ ಸಮಸ್ಯೆ ಇರೋದ್ರಿಂದಾಗಿ, ಅಂದರೆ ಅವರು ಹೇಳಿದರು ಆ ವಿಡಿಯೋದಲ್ಲಿ, ನನಗೀಗ ಬೆನ್ನುವಿನ ಸಮಸ್ಯೆ ಇರೋದ್ರಿಂದಾಗಿ ಮತ್ತು ಸರ್ಜರಿ ವಿಚಾರವನ್ನು ಕೂಡ ಅವರು ಪ್ರಸ್ತಾಪವನ್ನು ಮಾಡಿದರು, ಆರೋಗ್ಯ ಸಮಸ್ಯೆದ್ದು. ಹಾಗಾಗಿ ಯಾರು ಅಭಿಮಾನಿಗಳು ಕೂಡ ಬಲವಂತ ಮಾಡಿರಲಿಲ್ಲ, ಅವರವ್ರದೇ ಕೆಲಸಗಳನ್ನು ಮಾಡಿ ಅವರವ್ರಿಗೆ ವಿಶ್ ಮಾಡಿದರು.